ಮಾಡಿಕೊಳ್ಳೋಣ. ಭೂಮಿ ಆಕಾಶವನ್ನು, ಭೂಮಿಯಲ್ಲಿರ್ತಕ್ಕಂಥ 84 ಲಕ್ಷ ಜೀವರಾಶಿಗಳನ್ನು, ಸರ್ವ ಮಾನವರನ್ನು ಪರಿಪಾಲನೆ ಮಾಡುವಂಥ ನಮ್ಮ ಪರಲೋಕದ ತಂದೆಯಾಗಿರುವ ದೇವರೇ, ನಿಮಗೆ ವಂದನೆಗಳು ಸ್ತೋತ್ರಗಳನ್ನು ಸಮರ್ಪಿಸುತ್ತೇವೆ. ತಂದೆಯಾಗಿರುವ ದೇವರೇ, ಈ ದಿನ ಮತ್ತೊಂದು ಆವರ್ತಿ ನಿಮ್ಮ ಸನ್ನಿಧಿಯಲ್ಲಿ, ನಿಮ್ಮ ಸಮ್ಮುಖದಲ್ಲಿ ನಿಮ್ಮ ಜೀವಳ ಮಾತುಗಳನ್ನು ಪ್ರಕಟಿಸುವುದಕ್ಕೆ ಒಳ್ಳೆಯ ಅವಕಾಶವನ್ನು ನಿಮಗೆ ಕಲ್ಪಿಸಿಕೊಟ್ಟಿದ್ದಕ್ಕಾಗಿ ನಿಮಗೆ ಕೃತಜ್ಞತೆಗಳು ತಂದು, ಕೇಳುವಂಥ ನಿನ್ನ ಮಕ್ಕಳು ಜಾಗ್ರತೆಯಿಂದ ಒಳ್ಳೆಯ ಮನಸ್ಸಿಂದ ಕೇಳಿ ನಿಮ್ಮ ಮಾತುಗಳನ್ನು ಅರ್ಥ ಮಾಡಿಕೊಳ್ಳುವಂಥ ಜ್ಞಾನವನ್ನು, ವಿವೇಕೆಯನ್ನು, ತಾಳ್ಮೆಯನ್ನು ಅನುಗ್ರಹಿಸುತ್ತಂದು ಅಯ್ಯ, ಪ್ರತಿಯೊಬ್ಬರು ನಿಮ್ಮ ಮಾತುಗಳನ್ನು ತಿಳಿದುಕೊಂಡು ನೀವಿರುವಂಥ ಮಹಾಪರಲೋಕವನ್ನು ಪಡೆದುಕೊಳ್ಳಬೇಕಂಥೇಳಿ ಈ ಚಿಕ್ಕ ಪ್ರಾರ್ಥನೆ ಮನವಿ ನಿಮ್ಮ ಪಾದತ್ರ ಇಡುತ್ತಾ, ಈ ಪ್ರಾರ್ಥನೆ ನಿಮ್ಮ ಮಗನೂ ನಮ್ಮ ರಕ್ಷಕನೂ ಆಗಿರುವ ಯೇಸುವಿನ ಅತಿ ಶ್ರೇಷ್ಠವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡುತ್ತೇವೆ ನಮ್ಮ ಪರಲೋಕದ ತಂದೆ, ಆಮೇನ್. ಕರ್ತನಲ್ಲಿ ಪ್ರಿಯರಾದ ದೇವರ ಮಕ್ಕಳೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಅತಿ ಶ್ರೇಷ್ಠವಾದ ನಾಮದಲ್ಲಿ ನನ್ನ ಹೃದಯಪೂರ್ವಕವಾದ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಯೂಟ್ಯೂಬ್ ಚಾನೆಲ್ ಮೂಲಕ ವೀಕ್ಷಿಸುವಂಥ ಎಲ್ಲ ನಮ್ಮ ಆತ್ಮೀಯ ವೀಕ್ಷಕರಿಗೂ ನನ್ನ ಹೃದಯಪೂರ್ವಕವಾದ ವಂದನೆಗಳನ್ನು ತಿಳಿಸುವಂತನಾಗಿದ್ದೇನೆ. ಪ್ರಿಯರೇ, ಈ ದಿನ ದೇವರ ಒಂದು ಮಹಾ ಕೃಪೆಯಿಂದ ಮತ್ತೊಂದು ಆವರ್ತಿ ನಿಮ್ಮ ಮುಂದೆ ಆತನ ಮಾತುಗಳನ್ನು ಹಂಚಿಕೊಳ್ಳುವುದಕ್ಕೆ, ತಿಳಿಸುವುದಕ್ಕೆ ದೇವರಿಗೆ ಕೊಟ್ಟಂಥ ಒಂದು ಅವಕಾಶಕ್ಕಾಗಿ ತಂದೆಯ ದೇವರನ್ನು ಕೃತಜ್ಞ ಸ್ತುತಿಗಳನ್ನು ಸಲ್ಲಿಸ್ತಾ ಇದ್ದೇನೆ. ಪ್ರಿಯರೇ, ಈ ದಿನ ಒಂದು ಪ್ರಾಮುಖ್ಯವಾದಂಥ ಒಂದು ವಿಷಯ ಆಲೋಚನೆ ಮಾಡಿಕೊಳ್ಳೋಣ. ಪ್ರಿಯರೇ, ಏನಂದರೆ ಈ ದಿನ ನಾವು ಮಾತಾಡುವಂಥ ಒಂದು ಸಬ್ಜೆಕ್ಟು ಏನಂದರೆ, ಸಂಖ್ಯೆಯು ಪರಿಪೂರ್ಣ ಆಗಬೇಕಾದರೆ ಹತಸಾಕ್ಷಿ ಆಗಬೇಕಾ ಅಂತಕ್ಕಂಥ ಒಂದು ಸಬ್ಜೆಕ್ಟು ಮಾತಾಡ್ತಾ ಇದ್ದೀನಿ. ಪ್ರಿಯರೇ, ಮತ್ತೊಂದು ಸಾರಿ ಕೇಳಿ, ಸಂಖ್ಯೆಯು ಪರಿಪೂರ್ಣ ಆಗಬೇಕಾದರೆ ಹತಸಾಕ್ಷಿ ಆಗಬೇಕಾ ಅಂತಕ್ಕಂಥ ಒಂದು ಸಬ್ಜೆಕ್ಟು ಮಾತಾಡ್ತಾ ಇದ್ದೀನಿ. ಪ್ರಿಯರೇ, ಅದಕ್ಕೋಸ್ಕರ ಕೇಳುವಂಥ ನೀವೆಲ್ಲರೂ ಕೂಡ ಜಾಗ್ರತೆಯಿಂದ ಆಲೋಚನೆ ಮಾಡಬೇಕು. ಯಾಕಂದರೆ ಪ್ರಶ್ನೆ ಮಾರ್ಕ್ ಇದೆ ಪ್ರಿಯರೇ, ಏನು ಅಲ್ಲಿ ಒಂದು ಕ್ವಶನ್ ಮಾರ್ಕ್ ಇದೆ. ಯಾಕಂದರೆ ಸಂಖ್ಯೆಯು ಪರಿಪೂರ್ಣವಾಗಬೇಕಾದರೆ ಹತಸಾಕ್ಷಿ ಆಗಬೇಕಾ, ಸಂಖ್ಯೆಯು ಪರಿಪೂರ್ಣವಾಗಬೇಕಾದರೆ ಕೊಲೆ ಆಗಬೇಕಾ, ಸಂಪೂರ್ಣ ಅಂಕೆಯು ಪರಿಪೂರ್ಣ ಆಗಬೇಕಾದರೆ ಕ್ರಿಸ್ತನ ನಿಮಿತ್ತವಾಗಿ ನಾವು ಹತಸಾಕ್ಷಿಗಳಾಗಬೇಕಾ ಅಂಥೇಳಿ ನೋಡುವಾಗ, ದೇವರ ವಾಕ್ಯವು ನಮ್ಮನ್ನು ಏನು ಹೇಳುತ್ತದೋ ಅಲ್ಲಿರ್ತಕ್ಕಂಥ ಆ ಪ್ರಶ್ನೆಯಲ್ಲಿರ್ತಕ್ಕಂಥ ಭಾವನೆಗಳನ್ನು ನಾವು ಆಲೋಚನೆ ಮಾಡೋಣ. ಪ್ರಿಯರೇ, ಯಾಕಂದರೆ ಪ್ರಕಟಣೆ ಗ್ರಂಥದಲ್ಲಿ ದೇವರ ವಾಕ್ಯವು ಹೀಗೆ ಬರೆಯಲ್ಪಟ್ಟಿದೆ. ಒಂದು ಸಾರಿ ನೋಡಿ, ಪ್ರಕಟಣೆ ಗ್ರಂಥ 6ನೇ ಅಧ್ಯಾಯ 9ನೇ ವಚನದಲ್ಲಿ ಏನು ಬರೆಯಲ್ಪಟ್ಟಿದೆ ಒಂದು ಸಾರಿ ನೋಡಿ. ಆತನು 5ನೆಯ ಮುದ್ರೆಯನ್ನು ಒಡೆದಾಗ ದೇವರ ವಾಕ್ಯದ ನಿಮಿತ್ತವಾಗಿಯೂ ತಾವು ಹೇಳಿದ ಸಾಕ್ಷಿಯ ನಿಮಿತ್ತವಾಗಿಯೂ ಹತವಾದವರ ಆತ್ಮಗಳು ಯಜ್ಞವೇದಿಯ ಕೆಳಗಿರುವುದನ್ನು ಕಂಡೆನು. ಇದು ಏನು ಹೇಳ್ತದ್ರಿ ವಾಕ್ಯದ ಏನು ಬರೆಯಲ್ಪಟ್ಟಿದೆ ಅಂದರೆ, ಆತನು 5ನೇ ಮುದ್ರೆಯನ್ನು ಒಡೆದಾಗ, ಯೇಸು ಕ್ರಿಸ್ತರು 5ನೇ ಮುದ್ರೆಯನ್ನು ಒಡೆದಾಗ ದೇವರ ವಾಕ್ಯದ ನಿಮಿತ್ತವಾಗಿ, ಸುವಾರ್ತೆ ನಿಮಿತ್ತವಾಗಿ, ಆತನು ಹೇಳಿದ ಸಾಕ್ಷಿಯ ನಿಮಿತ್ತವಾಗಿ ಅನೇಕರು ಹತಸಾಕ್ಷಿಗಳಾಗಿದ್ದರಂತ. ಪ್ರಿಯರೇ, ಅಂದರೆ ದೇವರನ್ನು ಕುರಿತು ಉನ್ನತವಾಗಿ ಪ್ರಕಟಿಸುವ ಸಮಯದಲ್ಲಿ, ದೇವರ ಸುವಾರ್ತೆಯನ್ನು ಸಾರುವಂಥ ಸಮಯದಲ್ಲಿ, ಆತನನ್ನು ಕುರಿತು ಪ್ರಕಟಿಸುವ ಸಮಯದಲ್ಲಿ ಅನೇಕರು ಹತಸಾಕ್ಷಿಗಳಾಗಿದ್ದರಂತೆ. ಆ ಹತಸಾಕ್ಷಿಗಳು ಎಲ್ಲಿದ್ದರಂತೆ? ಯಜ್ಞವೇದಿಯ ಕೆಳಗಿರುವುದನ್ನು ಕಂಡೆನು ಅಂಥೇಳಿ ಯೋಹಾನನವರು ಹೇಳ್ತಾ ಇದ್ರು. ಪ್ರಿಯರೇ, ಅಂದರೆ ಈ ಲೋಕದಲ್ಲಿ ದೇವರ ಸುವಾರ್ತೆಯನ್ನು ಮಾಡುತ್ತಾ, ದೇವರ ವಾಕ್ಯವನ್ನು ಪ್ರಕಟಿಸುತ್ತಾ, ಕ್ರಿಸ್ತನಿಗಾಗಿ ಬದುಕುತ್ತಿರುವಾಗ ಈ ಲೋಕದಲ್ಲಿ ದೇವರಿಗಾಗಿ ತಮ್ಮ ಜೀವಿತವನ್ನೇ ಏನು ಮಾಡಿದರಂತೆ? ಸಜೀವ ಯಜ್ಞವಾಗಿ ದೇವರಿಗೆ ಸಮರ್ಪಿಸಿಕೊಂಡು ತಮ್ಮ ಜೀವಿತ ಯಾತ್ರೆಗಳನ್ನು ಮುಗಿಸಿಕೊಂಡಿದ್ದಾರೆ. ಯಾಕೆಂದರೆ ಕ್ರಿಸ್ತನೊಂದು ಸುವಾರ್ತೆ ಮಾಡುವಾಗ ಅನೇಕರು ಹತಸಾಕ್ಷಿಯಾಗಿರ್ತಕ್ಕಂಥ ಆತ್ಮಗಳು ಯಜ್ಞವೇದಿಯ ಕೆಳಗಿರುವುದನ್ನು ನಾನು ಕಂಡೆದಂತಂದರೆ, ಈ ಲೋಕದಲ್ಲಿ ಸುವಾರ್ತೆ ಮಾಡುವಾಗ ಈ ಲೋಕದಲ್ಲೇ ಅನೇಕರನ್ನು ಕೊಂದು ಹಾಕಿದ್ದಾರೆ. ಪ್ರಿಯರೇ, ಅಂದರೆ ಕ್ರಿಸ್ತ ಪೂರ್ವದಿಂದ ನೋಡುವಾಗ ಮೊಟ್ಟಮೊದಲಾಗಿ ಕೊಲೆಯಾಗುವಂಥ ವ್ಯಕ್ತಿ ಯಾರಂದರೆ ಹೇಬೇಲನ್ನು ಮೊದಲುಗೊಂಡು ಅನೇಕ ಭಕ್ತರು
ಹೇಬೆಲನು ಯಾವ ರೀತಿ ಹತಸಾಕ್ಷಿಯಾಗಿದ್ದಾನೋ ಅಂದರೆ ತನ್ನ ಅಣ್ಣನಿಂದ ಕೊಲೆಯಾಗಿದ್ದಾನೋ ಅಂದರೆ ಆ ರೀತಿಯಲ್ಲಿ ನೋಡುವಾಗ ಅನೇಕ ಭಕ್ತರು ನೀತಿವಂತರು ಹತಸಾಕ್ಷಿಯಾಗಿರ್ತಕ್ಕಂಥದ್ದು ನೋಡುತ್ತೇವೆ ಪ್ರಿಯರೇ. ಅನೇಕ ಪ್ರವಾದಿಗಳು ಹತಸಾಕ್ಷಿಯಾಗಿರ್ತಕ್ಕಂಥದ್ದು ನೋಡುತ್ತೇವೆ. ಅನೇಕ ಅಪೋಸ್ತಲರು ಕೂಡ ಹತಸಾಕ್ಷಿಯಾಗಿರ್ತಕ್ಕಂಥದ್ದು ನೋಡ್ತೇವೆ. ಅದೇ ರೀತಿಯಲ್ಲಿ ಅನೇಕರು ಕ್ರೈಸ್ತರಲ್ಲಿ ಕೂಡ ಹತಸಾಕ್ಷಿಯಾಗಿರ್ತಕ್ಕಂಥದ್ದು ನಾವು ನೋಡ್ತೇವೆ ಪ್ರಿಯರೇ. ಅಂದರೆ ಇಲ್ಲಿ ಏನು ಹೇಳ್ತಿದ್ದಾನಂದರೆ ಆತನು ಸರ್ ನೋಡಿ, ಆತನು 5ನೇ ಮುದ್ರೆಯನ್ನು ಒಡೆದಾಗ ದೇವರ ವಾಕ್ಯದ ನಿಮಿತ್ತವಾಗಿ ತಾವು ಹೇಳಿದ ಸಾಕ್ಷಿಯ ನಿಮಿತ್ತವಾಗಿಯೂ ಹತವಾದವರ ಆತ್ಮಗಳು ಯಜ್ಞವೇದಿಯ ಕೆಳಗಿರುವುದನ್ನು ಕಂಡೆನು. ಅವ್ರೇನು ಕೂಗ್ತಿದ್ದಾರೆ ನೋಡಿ ಸಾರಿ 10ನೇ ವಚನ, ಅವರು ಒಡೆಯನೇ ಪರಿಶುದ್ಧನು ಸತ್ಯವಂತನು ಆಗಿರುವಾತನೇ, ಭೂನಿವಾಸಿಗಳು ನಮ್ಮನ್ನು ಕೊಂದದಕ್ಕಾಗಿ ನೀನು ಎಷ್ಟು ಕಾಲದವರೆಗೂ ನ್ಯಾಯ ವಿಚಾರಿಸದೆಯೂ ಪ್ರತಿದಂಡನೆ ಮಾಡದೆಯೂ ಇರುವಿ ಎಂದು ಮಹಾಶಬ್ದದಿಂದ ಕೂಗಿದರು. ಎಲ್ಲೆದು ಕೂಗ್ಕೊಳ್ತದಂದರೆ ನೀತಿವಂತರು ದೇವರ ವಾಕ್ಯದ ನಿಮಿತ್ತವಾಗಿ ಹತಸಾಕ್ಷಿಯಾಗಿರ್ತಕ್ಕಂಥ ಆತ್ಮಗಳು ಯಜ್ಞವೇದಿಯ ಕೆಳಗಡೆ ಅಂದರೆ ಪರದೇಶಿಯಲ್ಲಿ, ಪಾತಾಳ ಲೋಕದಿರ್ತಕ್ಕಂಥ ಪರದೇಶಿಯಲ್ಲಿ ಇದ್ದುಕೊಂಡು ದೇವರಿಗೆ ಮರೆಯಿಡ್ತದೆ ಪ್ರಿಯರು. ಏನು ಮರೆಯಿರ್ತಂದರೆ ನಮ್ಮ ಭೂ ನಿವಾಸಿಗಳು ನಮ್ಮನ್ನು ಕೊಂದದಕ್ಕಾಗಿ ನೀನು ಎಷ್ಟರವರೆಗೆ ನ್ಯಾಯ ವಿಚಾರಿಸದೆಯೋ ಪ್ರತಿದಂಡನೆ ಮಾಡದೇ ಇರುವಿ ಅಂಥೇಳಿ ಯಜ್ಞವೇದಿಯ ಕೆಳಗಡೆ ಅಂದರೆ ಆ ಪಾತಾಳ ಲೋಕದಲ್ಲಿ ಪರದೇಶಿಯಿಂದ ಕೂಗುಕೊಳ್ಳುತ್ತದೆ ಪ್ರಿಯರು. ಯಾಕಂದರೆ ಈ ಭೂಲೋಕದಲ್ಲಿದ್ದಾಗ ಯಜ್ಞವಾಗಿದ್ದರೆ ತಮ್ಮ ದೇಹವನ್ನು ಸಜೀವ ಯಜ್ಞವಾಗಿ ಅರ್ಪಿಸಿಕೊಂಡಿದ್ದಾರೆ. ಯಾಕಂದರೆ ಅನೇಕ ಭಕ್ತರು ನೋಡುವಾಗ ಹತಸಾಕ್ಷಿಗಳಾಗಿ ದೇವರಿಗೋಸ್ಕರ ತಮ್ಮ ಜೀವಿತವನ್ನು ಸಮರ್ಪಣೆ ಮಾಡಿಕೊಂಡಿದ್ದಾರೆ. ಅನೇಕ ಪ್ರವಾದಿಗಳು ನೋಡುವಾಗ ಹತಸಾಕ್ಷಿಗಳಾಗಿದ್ದಾರೆ ಪ್ರಿಯರೇ. ತಮ್ಮ ಜೀವಿತ ಸಜೀವ ಯಜ್ಞವಾಗಿದ್ದಾರೆ ಲೋಕದಲ್ಲಿ. ಅಪೋಸ್ತಲರು ಕೂಡ ಹತಸಾಕ್ಷಿಗಳಾಗಿದ್ದಾರೆ. ಹಾಗಾಗಿ ಅವರು ಏನನ್ನು ಮಾಡಿರ್ತಂದರೆ ಭೂಮಿ ಮೇಲಿರ್ತಕ್ಕಂಥ ನಮ್ಮನ್ನು ಕೊಂದಂಥ ಎಲ್ಲರಿಗೂ ನೀನು ಯಾವಾಗಿ ನ್ಯಾಯ ತೀರಿಸುತ್ತಿ, ಭೂ ನಿವಾಸಿಗಳು ನಮ್ಮನ್ನು ಕೊಂದದಕ್ಕಾಗಿ ನೀವರಿಗೆ ಪ್ರತಿದಂಡನೆ ಮಾಡದೆಯೂ ನ್ಯಾಯ ತೀರ್ಪು ಮಾಡದೆಯೂ ಎಷ್ಟು ಕಾಲ ಇರುತ್ತೆ ಅಂತ ಹೇಳಿದಾಗ ದೇವರು ಒಂದು ಮಾತಾಡ್ತಾರೆ ಕೆಳಗಡೆ ನೋಡಿ ಪ್ರಿಯರು. ಒಂದು ಸಾರಿ ಎಷ್ಟನೇ ವಚನ ಅಂದರೆ 11ನೇ ವಚನ, ಅವರಲ್ಲಿ ಒಬ್ಬೊಬ್ಬನಿಗೆ ಒಂದೊಂದು ಬಿಳಿ ನಿಲುವಂಗಿಯನ್ನು ಕೊಡಲ್ಪಟ್ಟಿತ್ತು. ಇದು ಅಲ್ಲದೆ ನಿಮ್ಮ ಹಾಗೆ ಕೊಲೆಯಾಗಬೇಕಾಗಿರುವ ನಿಮ್ಮ ಸಹೋದರರ ಮತ್ತು ನಿಮ್ಮ ಜೊತೆದಾಸರ ಸಂಖ್ಯೆಯು ಪರಿಪೂರ್ಣವಾಗುವ ತನಕ ಇನ್ನೂ ಸ್ವಲ್ಪ ಕಾಲ ವಿಶ್ರಮಿಸಿಕೊಂಡಿರಬೇಕೆಂದು ಅವರಿಗೆ ಉತ್ತರವಾಯಿತು. ಎಷ್ಟು ಕಾಲ ಅಂದರೆ ನಿಮ್ಮ ಸಹೋದರರ ಸಂಖ್ಯೆಯು ಪರಿಪೂರ್ಣವಾಗಬೇಕು. ಅಂದರೆ ಅನೇಕ ಜನರು ಇನ್ನು ಸುವಾರ್ತೆಯನ್ನು ಸಾರುವಾಗ, ದೇವರ ವಾಕ್ಯವನ್ನು ಪ್ರಕಟಿಸುವಾಗ ಹತಸಾಕ್ಷಿ ಆಗಬೇಕಂತೇಳಿ ದೇವರ ಒಂದು ಸಂಕಲ್ಪದ ಪ್ರಿಯರು. ಯಾಕಂದ್ರೆ ದೇವರ ವಾಕ್ಯನ ಏನು ಟೈಟಲ್ ಇಟ್ಟು ಅಂದರೆ ಸಂಖ್ಯೆಯು ಪರಿಪೂರ್ಣವಾಗಬೇಕಾದರೆ ಹತಸಾಕ್ಷಿ ಆಗಬೇಕಾದರೆ ಹೌದು. ಪ್ರಶ್ನೆ ಮಾರ್ಕ್ ಇಕ್ಕಿದ್ದೇನೆ. ಏನಂತಂದರೆ ಸಂಖ್ಯೆಯು ಪರಿಪೂರ್ಣವಾಗಬೇಕಾದರೆ ಹತಸಾಕ್ಷಿ ಆಗಬೇಕಂದ್ರೆ ಅದಕ್ಕೆ ಉತ್ತರ ಹೌದು. ಯಾಕಂದರೆ ಅದು ದೇವರ ಸಂಕಲ್ಪ. ಆತನ ಸುವಾರ್ತೆಯನ್ನು ಸಾರುವಾಗ, ಆತನ ಕುರಿತಾಗಿ ಬೋಧಿಸುವಾಗ ಹತಸಾಕ್ಷಿ ಆಗಬೇಕು. ಅನೇಕರು ಅನ್ಯರು ಅಂದರೆ ದೇವರನ್ನು ಅರಿಯದಂಥವರು ಕೊಂದು ಹಾಕುವಂಥದ್ದು ನೋಡ್ತೀವಿ. ಯಾಕಂದರೆ ತೆಲಂಗಾಣದಲ್ಲಿ, ಆಂಧ್ರದಲ್ಲಿ ಒಂದು ಏನು ಘಟನೆ ಅಂದರೆ ಪ್ರವೀಣ್ ಪಗಲಾಡ ಅಂತಕ್ಕಂಥ ದೈವ ಸೇವಕರನ್ನು ಹತ್ಯೆ ಮಾಡಿದಾರಂಥೇಳಿ ಕೆಲವೊಂದು ಅನುಮಾನಗಳು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕೆಂದರೆ ಹತಸಾಕ್ಷಿ ಆಗಬೇಕು. ಯಾಕಂದರೆ ದೇವರ ಲೆಕ್ಕ ಏನಂದರೆ ನಿಮ್ಮ ಸಹೋದರರ ಮತ್ತು ನಿಮ್ಮ ಜೊತೆದಾಸರ ಸಂಖ್ಯೆಯು ಪರಿಪೂರ್ಣವಾಗುವ ತನಕ ನೀವೇನು ಮಾಡಬೇಕಂತೆ ವಿಶ್ರಮಿಸಿಕೊಂಡಿರ್ಬೇಕಂತೇಳಿ ದೇವರ ಒಂದು ಅಪ್ಪಣೆ ಬರ್ತದೆ. ಅಂದರೆ ಅನೇಕ ಮಂದಿ ಹತಸಾಕ್ಷಿಗಳಾಗಬೇಕಾಗಿದೆ, ಕೊಲೆಯಾಗಬೇಕಾಗಿದೆ ಕ್ರಿಸ್ತನ ಸುವಾರ್ತೆ ನಿಮಿತ್ತವಾಗಿ. ಯಾಕಂದರೆ ಆ ಸಂಖ್ಯೆ ಪರಿಪೂರ್ಣ ಹೋಗ್ಬೇಕಂದ್ರೆ ನನ್ನ ಪ್ರಾಣ ಹೋಗ್ತದೋ ಗೊತ್ತಿಲ್ಲ, ನಿಮ್ಮ ಪ್ರಾಣ ಹೋಗ್ತದೋ ಗೊತ್ತಿಲ್ಲ, ಆದರೆ ಸುವಾರ್ತೆ ಮಾತನ್ನು ಖಂಡಿತವಾಗಿ ಮಾಡಬೇಕಾಗಿದೆ ಪ್ರಿಯರೇ. ಯಾಕಂದರೆ ಯೇಸು ಪ್ರಭು ಹೇಳ್ತಿದ್ದಾರೆ ಆ ಸಂಖ್ಯೆಯು ಪರಿಪೂರ್ಣವಾಗಬೇಕಾದನ್ನು ಏನು ಮಾಡಬೇಕಂದ್ರೆ ಸರ್ವ ಲೋಕಕ್ಕೆ ಹೋಗಿ ಸರ್ವ ಸೃಷ್ಟಿಗೆ ಏನು ಮಾಡಬೇಕು, ಸುವಾರ್ತೆ ಪ್ರಕಟಿಸಬೇಕಾಗಿದೆ ಪ್ರಿಯರೇ. ಪ್ರಕಟಿಸುವಾಗ ದೇವ್ರ ವಾಕ್ಯ ಹೇಳ್ತದೆ ನೋಡಿ. ಒಂದು ಸಾರಿ ಯೇಸು ಕ್ರಿಸ್ತ ಹೇಳ್ತಿದ್ದಾರೆ ನೋಡಿ, ಮಾರ್ಕನ ಬರೆದ ಸುವಾರ್ತೆಯಲ್ಲಿ 16ನೇ ಅಧ್ಯಾಯ 15ನೇ ವಚನ. ಮಾರ್ಕನ ಸುವಾರ್ತೆ 16ನೇ ಅಧ್ಯಾಯ 15ನೇ ವಚನ, ನೀವು ಲೋಕದ ಎಲ್ಲ ಕಡೆಗೆ ಹೋಗಿ ಜಗತ್ತಿಗೆಲ್ಲ ಸುವಾರ್ತೆ ಸಾರಿರಿ.
ಯಾರು ಹೇಳ್ತಾ ಇದ್ದಾರೆ? ಯೇಸು ಪ್ರಭು ಹೇಳ್ತಾ ಇದ್ದಾರೆ. ಏನು ಹೇಳ್ತಾ ಇದ್ದಾರೆ? ಸರ್ವ ಲೋಕಕ್ಕೆ ಹೋಗಿ ಸರ್ವ ಸೃಷ್ಟಿಗೆ ಏನು ಮಾಡಬೇಕಂತೆ? ನಾವು ಸುವಾರ್ತೆ ಪ್ರಕಟಿಸಬೇಕಾಗಿದೆ. ಆದರೆ ಕೆಲವರು ಏನು ಮಾಡ್ತಾ ಇದ್ದಾರೆ ಅಂದರೆ, ನಾವು ಹೋರಾಡುವಂಥದ್ದು ಬೇಡ, ಹತಸಾಕ್ಷಿ ಆಗಿರೋರಿಗೋಸ್ಕರ ನಾವು ಮನೆಯಲ್ಲಿ ಕೂತುಕೊಂಡು ಪ್ರಾರ್ಥನೆ ಮಾಡೋಣ, ಇಲ್ಲಾಂದರೆ ನಾವು ಹೋರಾಡುವಂಥದ್ದು ಈ ಮನುಷ್ಯರ ಜೊತೆ ಅಲ್ಲ, ದೇವರೊಟ್ಟೆಯನ್ನು ಹೋರಾಡಿ ಪ್ರಾರ್ಥನೆ ಮಾಡಬೇಕು. ನಾವು ಹೋರಾಡಬೇಕು, ಎಲ್ಲಿ? ಪ್ರಾರ್ಥನೆ ಮಾಡಬೇಕು. ಸುವಾರ್ತೆ ಮಾಡುವಾಗ ಮನೆಯಲ್ಲೇ ಸುವಾರ್ತೆ ಮಾಡಬೇಕು ಅಂಥೇಳಿ ಹೇಳುವಂಥ ಕೆಲವರು ಇದ್ದಿದ್ದಾರೆ ಪ್ರಿಯರೇ. ಆದರೆ ನಾವು ಹತಸಾಕ್ಷಿಗಳಾಗಬೇಕು, ಸಂಖ್ಯೆಯು ಪರಿಪೂರ್ಣವಾಗಬೇಕಂದ್ರೆ ಯೇಸು ಕ್ರಿಸ್ತನು ಹೇಳ್ತದಂದರೆ, ನಾವು ಸರ್ವ ಲೋಕಕ್ಕೆ ಹೋಗಿ ಸರ್ವ ಸೃಷ್ಟಿಗೆ, ಸರ್ವ ಜನಾಂಗದವರಿಗೆ, ಎಲ್ಲ ದೇಶದ ಜನರಿಗೆ ಕ್ರಿಸ್ತರನ್ನು ಕುರಿತು ಉನ್ನತವಾಗಿ ನಾವು ಪ್ರಕಟಿಸಬೇಕಾಗಿದೆ. ಬೀದಿ ಬೀದಿಗಳಲ್ಲಿ, ಪ್ರತಿಯೊಂದು ಊರುಗಳಲ್ಲಿ, ಪ್ರತಿಯೊಂದು ಗ್ರಾಮಗಳಲ್ಲಿ, ಪ್ರತಿಯೊಂದು ಊರುಗಳಲ್ಲಿ ಆ ಕ್ರಿಸ್ತನ ಕುರಿತು ಉನ್ನತವಾಗಿ ಹೊರಗಡೆ ಬಂದು ನಾವು ಪ್ರಕಟಿಸುವಾಗ ಅಲ್ಲಿ ನಮಗೆ ಹತಸಾಕ್ಷಿ ಆಗುವಂಥ ಚಾನ್ಸಸ್ ಇರ್ತದೆ ಪ್ರಿಯರೇ. ಒಂದು ವೇಳೆ ನಾವು ಕ್ರಿಸ್ತನ ಸುವಾರ್ತೆಯಲ್ಲಿ ನಾವು ಹತಸಾಕ್ಷಿಗಳಾಗಿದ್ದರೆ ನಮಗೆ ನಿತ್ಯ ಲೋಕ ಸಿಗುತ್ತದೆ ಪ್ರಿಯರೇ. ಯಾಕಂದರೆ ದೇವರ ವಾಕ್ಯದ ನಿಮಿತ್ತವಾಗಿ ನಾವು ಹತಸಾಕ್ಷಿಗಳಾದರೆ ನಮಗೆ ನಿತ್ಯ ಲೋಕ ಇರುತ್ತದೆ. ಅದಕ್ಕೋಸ್ಕರ ನಾವು ಮಾಡುವಂಥ ಕೆಲಸ ಅಂದರೆ ಸರ್ವ ಲೋಕಕ್ಕೆ ಹೋಗಿ ಸರ್ವ ಸೃಷ್ಟಿಗೆ ನೋಡಬೇಕು, ಸುವಾರ್ತೆ ಅಂತಕ್ಕಂಥದ್ದು ಪ್ರಕಟಿಸಬೇಕಾಗಿದೆ ಪ್ರಿಯರೇ. ಯಾಕಂದರೆ ಯೇಸು ಪ್ರಭು ಹೇಳ್ತಿದ್ದಾರೆ, ನೀವು ಸರ್ವ ಲೋಕಕ್ಕೆ ಹೋಗಿ ಸರ್ವ ಸೃಷ್ಟಿಗೆ, ಸರ್ವ ದೇಶದವರಿಗೆ, ಎಲ್ಲ ಜನಾಂಗದವರಿಗೆ ನೀವು ನೋಡಬೇಕಂತ ಸುವಾರ್ತೆ ಪ್ರಕಟಿಸಬೇಕಾಗಿದೆ. ಆದರೆ ಕೆಲವರು ಏನು ಮಾಡ್ತಾರೆ ಅಂದರೆ, ಕೆಲವರು ಮನೆಯಲ್ಲಿ ಕೂತುಕೊಂಡು ಪ್ರಾರ್ಥನೆ ಮಾಡಿ ಅಂತ ಹೇಳ್ಕೊಳ್ಳುವಂಥ ಜನಾಂಗದವರು ಇದ್ದಿದ್ದಾರೆ ಪ್ರಿಯರೇ. ಅದೇ ರೀತಿಯಲ್ಲಿ 4 ಗೋಡೆಗಳ ಮಧ್ಯದಲ್ಲಿ ಭಜನೆ ಹಾಕೊಂಡು ಕೂತುಕೊಂಡಾಗ ನಮಗೆ ಹತಸಾಕ್ಷಿ ಆಗಲಿಕ್ಕೆ ಅವಕಾಶ ಇರುವುದಿಲ್ಲ. ಸಂಖ್ಯೆಯು ಪರಿಪೂರ್ಣವಾಗುವಂಥ ಅವಕಾಶ ಇಲ್ಲ. ಸಂಪೂರ್ಣವಾದಂಥ ಅವಕಾಶ ಯಾವಾಗ ಬರುತ್ತೆ ಅಂದರೆ, ನಾವು ಮನೆಯನ್ನು ಬಿಟ್ಟು ಹೊರಗಡೆ ಬಂದು ಕ್ರಿಸ್ತನ ಕುರಿತು ಉನ್ನತವಾಗಿ ಹೊರಗಡೆ ಪ್ರಕಟಿಸುವಾಗ ಅಲ್ಲಿ ಕೆಲವೊಂದು ಸಂದರ್ಭಗಳಲ್ಲಿ ಸಂಕಟಗಳು, ಕಷ್ಟಗಳು ಬಂದು ಕ್ರಿಸ್ತನ ನಿಮಿತ್ತವಾಗಿ ನಮಗೇನಾದರೂ ಒಂದು ಹತಸಾಕ್ಷಿಯಾಗುವಂಥ ಅವಕಾಶ ಬಂದರೆ ಹತಸಾಕ್ಷಿ ಆಗೋದಕ್ಕೆ ನಮಗೆ ಅವಕಾಶ ಇರುತ್ತೆ. ಅದನ್ನು ಬಿಟ್ಟುಕೊಂಡು ನಾವು ಮನೆಯಲ್ಲೇ ಕೂತುಕೊಂಡು ಭಜನೆ ಹಾಕುವಂಥದ್ದು, ಇಲ್ಲಾಂದರೆ ಮನೆಯಲ್ಲಿ ಕೂತುಕೊಂಡು ಪ್ರಾರ್ಥನೆ ಮಾಡುವಂಥದ್ದು, ಇಲ್ಲಾಂದರೆ ನಮ್ಮ ಸಭೆಗಳಲ್ಲಿ ಕೂತುಕೊಂಡು ಸುವಾರ್ತೆ ಮಾಡುವಂಥದ್ದು, ಇಲ್ಲಾಂದರೆ ನಮ್ಮ ಮನೆಯಲ್ಲೇ ಕೂತುಕೊಂಡು ಸುವಾರ್ತೆ ಮಾಡುವಂಥದ್ರೆ ಹತಸಾಕ್ಷಿ ಎಲ್ಲಾಗ್ತದೆ ರೀ? ದೇವರ ಸಂಖ್ಯೆಯು ಪರಿಪೂರ್ಣವಾಗ್ತದ? ದೇವರ ಸಂಖ್ಯೆಯು ಪರಿಪೂರ್ಣವಾಗಬೇಕಂದ್ರೆ ಕ್ರಿಸ್ತನು ಹೇಳಿದ ಹಾಗೆ ನಾವು ಸರ್ವ ಲೋಕಕ್ಕೆ ಹೋಗಿ ಸರ್ವ ಸೃಷ್ಟಿಗೆ ನೋಡಬೇಕಾಗಿದೆ. ಸುವಾರ್ತೆ ಪ್ರಕಟಿಸುವಾಗ, ಅನ್ಯರ ಮಧ್ಯದಲ್ಲಿ ಪ್ರಕಟಿಸುವಾಗ, ದೇಶ ವಿದೇಶಗಳಲ್ಲಿ ಸುವಾರ್ತೆ ಸಾರುವಾಗ ಅಲ್ಲಿ ನಮಗೆ ಸಮಸ್ಯೆಗಳು ಬರಬಹುದು. ಕ್ರಿಸ್ತನ ಕುರಿತು ಯಾರಾದರೂ ತಪ್ಪಾಗಿ ಮಾತಾಡಿದಾಗೆ ಅವರೊಟ್ಟಿಗೆ ನಾವು ಎಚ್ಚರಿಕೆ ಮಹತ್ವವನ್ನು ಕೊಡುವಾಗ ಅಲ್ಲಿ ನಮಗೆ ಹತಸಾಕ್ಷಿಯಾಗುವಂಥ ಅವಕಾಶ ಇರುತ್ತದೆ. ಅಂದರೆ ಕೆಲವರು ದೇವರ ವಾಕ್ಯವನ್ನು, ಕೆಲವರು ಬೈಬಲನ್ನು, ಕೆಲವರು ಕ್ರಿಸ್ತನ ಕುರಿತು ಅವಮಾನಪಡಿಸುವಂಥವರು, ಕ್ರಿಸ್ತನ ಮಾತನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡು ತಪ್ಪಾದ ರೀತಿಯಲ್ಲಿ ಮಾತಾಡುವಂಥ ಅನೇಕ ಜನಾಂಗದವರಿದ್ದಾರೆ. ಅಂಥ ಜನದವರಿಗೆ ಎಚ್ಚರಿಕೆ ಮಾತುಗಳು, ದೇವರ ಕಡೆಯಿಂದ ನಾವು ಎಚ್ಚರಿಕೆ ಮಾತು ಕೊಟ್ಟಾಗ ಅಲ್ಲಿ ನಮಗೆ ಕಷ್ಟಗಳು, ಸಂಕಟಗಳು ಎದುರಾಗ್ತವೆ. ಆದರೆ ಮನೆಯಲ್ಲಿ ಕೂತುಕೊಂಡು ಭಜನೆ ಮಾಡುವಾಗ, ಮನೆಯಲ್ಲಿ ಕೂತುಕೊಂಡು ಪ್ರಾರ್ಥನೆ ಮಾಡುವಾಗ, ಚರ್ಚ್ ಮಧ್ಯದಲ್ಲೇ ನಾವು ಸುವಾರ್ತೆ ಮಾಡುವಾಗ ನಮಗೆ ಸಂಕಟಗಳು, ಹತಸಾಕ್ಷಿಯಾಗುವಂಥ ಅವಕಾಶಗಳು ಎಲ್ಲೇ ಬರುತ್ತೆ. ಅದಕ್ಕೆ ಏನು ಹೇಳ್ತಾನೆ ಅಂದರೆ, ನಾವು ದೇವರ ಕಡೆಯವರಾಗಿದ್ದುಕೊಂಡು, ದೇವರ ಪಕ್ಷದವರಿದ್ದುಕೊಂಡು, ದೇವರ ಕಡೆ ಇದ್ದುಕೊಂಡು, ದೇವರ ಒಂದು ಏನಂದರೆ ದೇವರ ವಾಕ್ಯಕ್ಕೋಸ್ಕರ ನಾವು ಹೋರಾಡಬೇಕಾಗಿದೆ. ದೇವರ ವಾಕ್ಯವನ್ನು ತಪ್ಪಾಗಿ ಮಾತಾಡೋರ ಜೊತೆ ಎಚ್ಚರಿಕೆ ಮಾತನ್ನು ಕೊಡಬೇಕಾಗಿದೆ. ಒಂದು ಸಾರಿ ನೋಡಿ, ಹೆಜ್ಕೇಲನ ಪ್ರವಾದನೆ ಗ್ರಂಥ 3ನೇ ಅಧ್ಯಾಯ 17ನೇ ವಚನದ ಏನು ಬರೆಯಲ್ಪಟ್ಟಿದೆ ನೋಡಿ ಒಂದು ಸಾರಿ. 17ನೇ ವಚನ, ಈ ಮಾತು ನನಗೆ ನೋಡಿ, ಹೀಗಿರಲು 17ನೇ ವಚನ, ಹೆಜ್ಕೇಲನ ಪ್ರವಾದನೆ ಗ್ರಂಥ 3ನೇ ಅಧ್ಯಾಯ 17ನೇ ವಚನ, ಹೀಗಿರಲು ನನ್ನ ಬಾಯಿಂದ ಹೊರಡುವ ಮಾತನ್ನು ಕೇಳಿ ನನ್ನ ಪರವಾಗಿ ಅವರನ್ನು ಎಚ್ಚರಿಸು. ನನ್ನ ಮಾತುಗಳನ್ನು ಕೇಳಿ, ನನ್ನ ವಾಕ್ಯಗಳನ್ನು ಕೇಳಿ, ಸತ್ಯ ವಾಕ್ಯಗಳನ್ನು ಕೇಳಿದಾಗ ದೇವರ ಪಕ್ಷವಾಗಿದ್ದುಕೊಂಡು, ದೇವರ ಜೊತೆ ಇದ್ದುಕೊಂಡು ಆತನ ಪರವಾಗಿ ನಾವು ನೋಡಬೇಕಂತ ಎಚ್ಚರಿಕೆ ಮಾತನ್ನು ಕೊಡಬೇಕು. ಯಾಕಂದರೆ ಅನೇಕರು ಬೈಬಲನ್ನು ತಪ್ಪಿ ಹಿಡಿದುಕೊಂಡು ದೇವರ ವಾಕ್ಯವನ್ನು
ತಪ್ಪಾದ ರೀತಿಯಲ್ಲಿ ಮಾತಾಡುವಂಥದ್ದು, ಕ್ರಿಸ್ತನನ್ನು ಕುರಿತು ತಪ್ಪಾಗಿ ಮಾತಾಡುವಂಥದ್ದು, ದೇವರನ್ನು ಕುರಿತು ತಪ್ಪಾಗಿ ಮಾತಾಡುವಾಗ ವಾಕ್ಯವನ್ನು ತೋರಿಸಿ ಎಚ್ಚರಿಕೆ ಮಾತು ಹೇಳಬೇಕು. ಎಚ್ಚರಿಕೆ ಮಾತು ಹೇಳುವಾಗ ನಮಗೆ ಅಲ್ಲಿ ಸಂಕಟಗಳು, ಶ್ರಮೆಗಳು ಬರುತ್ತವೆ. ಆ ಶ್ರಮೆಗಳು ಬಂದಾಗ ನಮಗೆ ಏನಾಗುತ್ತದೆ ಅಂದರೆ ದೇವ್ರಿಗೆ ಗೊತ್ತು. ಆದರೆ ಧೈರ್ಯದಿಂದ ನಾವು ನೋಡಬೇಕು, ಸರ್ವ ಲೋಕಕ್ಕೆ ಹೋಗಿ ಸರ್ವ ಸೃಷ್ಟಿಗೆ ನಾವು ನೋಡಬೇಕು, ಸುವಾರ್ತೆ ಮಾಡಬೇಕು. ಎಲ್ಲಾದರೂ ತಪ್ಪುಗಳು ನಡೆದಾಗ, ವಾಕ್ಯ ವಿಷಯದ ತಪ್ಪುಗಳು ನಡೆದಾಗ ಅವರನ್ನು ಎಚ್ಚರಿಸಬೇಕಂದ್ರೆ ನಾವು ಕುಟುಂಬದಿಂದ, ನಮ್ಮ ಮನೆಯಿಂದ ಹೊರಗಡೆ ಬಂದು ಸುವಾರ್ತೆ ಮಾಡಬೇಕು. ಸರ್ವ ಲೋಕಕ್ಕೆ, ಸರ್ವ ಸೃಷ್ಟಿಗೆ ನಮ್ಮ ಸ್ವರ ಕೇಳಿಸಬೇಕು. ಆ ರೀತಿಯಾಗಿ ಕ್ರಿಸ್ತನು ಹೇಳಿದ ಹಾಗೆ ನಾವು ಸರ್ವ ಲೋಕಕ್ಕೆ ಹೋಗಿ ಸರ್ವ ಸೃಷ್ಟಿಗೆ ಸುವಾರ್ತೆ ಮಾಡುವಾಗ ನಮಗೆ ಸಂಕಟಗಳು ಬರಬಹುದು. ಅಂಥ ಸಮಯದಲ್ಲಿ ದೇವರ ಒಂದು ಸಂಕಲ್ಪ ನೆರವೇರಿಸುವುದು. ಏಕೆಂದರೆ ದೇವರ ಒಂದು ಸಂಕಲ್ಪ ಏನಾಗಿದೆ ಅಂದರೆ ಸಂಖ್ಯೆಯು ಪರಿಪೂರ್ಣವಾಗಬೇಕಾಗಿದೆ. ಯಾಕಂದರೆ ಆ ಸಂಖ್ಯೆಯಲ್ಲಿ ಪರಿಪೂರ್ಣವಾಗುವಂಥ ಸಂಖ್ಯೆಯಲ್ಲಿ ನಾನೇ ಆಗಿರ್ಬೋದು ಅಥವಾ ನೀವೇ ಆಗಿರ್ಬೋದು. ಅಂದರೆ ದೇವರ ಸುವಾರ್ತೆ ನಿಮಿತ್ತವಾಗಿ ಪ್ರಾಣ ಹೋಗ್ಬೋದು. ಯಾಕಂದರೆ ನಮ್ಮ ಸತ್ಯಗಳ ಸುವಾರ್ತೆಯು ಅನೇಕರಿಗೆ, ಅನ್ಯರಿಗೆ, ಅಂದರೆ ದೇವರನ್ನು ತಿಳಿದವರಿಗೆ ಜೀರ್ಣ ಮಾಡಿಕೊಳ್ಳದೆ ಆಗದ ಸಮಯದಲ್ಲಿ ನಮಗೆ ಅವರು ಬಂದು ಹತ್ಯೆಗಳು ಮಾಡ್ಬೋದು, ಹತಸಾಕ್ಷಿಗಳು ಮಾಡ್ಬೋದು, ಕೊಂದಾಕಬೋದು, ನರಹತ್ಯೆ ಮಾಡ್ಬೋದು, ಹತ್ಯೆ ಮಾಡ್ಬೋದು. ಅಂಥ ಸಮಯದಲ್ಲಿ ನಮಗೆ ನಿತ್ಯ ಜೀವ ಇರ್ತದೆ. ಯಾಕಂದರೆ ದೇವರ ಒಂದು ಸಂಖ್ಯೆಯು ಪರಿಪೂರ್ಣವಾಗುವಂಥ ಒಂದು ಅವಕಾಶ ಇರುತ್ತೆ ಪ್ರಿಯರೇ. ಆದರೆ ನಾವು ಮನೆಯಲ್ಲಿ ಕೂತುಕೊಂಡು ಭಜನೆ ಹಾಕ್ಕೊಂಡಾಗ, ಮನೆಯಲ್ಲಿ ಕುಂತು ನಾವು ಪ್ರಾರ್ಥನೆ ಮಾಡಿದಾಗ, ಮನೆಯಲ್ಲೇ ಇದ್ದುಕೊಂಡು ದೇವರ ಕುರಿತಾಗಿ ಆಲೋಚನೆ ಮಾಡಿದಾಗ, ಅಥವಾ ತನ್ನ ಸಭೆಯಲ್ಲಿ ಕೂತುಕೊಂಡು ಸುವಾರ್ತೆ ಮಾಡುವಾಗ ಹತಸಾಕ್ಷಿಗಳು ಹೇಗೆ ಆಗುತ್ತೇವೆ ಪ್ರಿಯರೇ? ಹತಸಾಕ್ಷಿಯಾಗಬೇಕಂದ್ರೆ ನಾವು ಹೊರಗಡೆ ಬರಬೇಕು. ಕ್ರಿಸ್ತನ ಸುವಾರ್ತೆ ಉನ್ನತವಾಗಿ ಸರ್ವ ಲೋಕಕ್ಕೆ ಸರ್ವ ದೇಶದ ಎಲ್ಲ ಜನಾಂಗದವರಿಗೆ ನಾವು ಸುವಾರ್ತೆ ಮಾಡಬೇಕು. ಮಾಡಿದಾಗ ನಾವು ಕ್ರಿಸ್ತನ ಮಕ್ಕಳಾಗಲಿಕ್ಕೆ ಸಾಧ್ಯ, ಕ್ರಿಸ್ತನಿಗೆ ಒಂದು ಸ್ನೇಹಿತರಾಗಲಿಕ್ಕೆ ಸಾಧ್ಯ, ಕ್ರಿಸ್ತನಿಗೆ ಒಂದು ಶಿಷ್ಯರಾಗೋದಕ್ಕೆ ಸಾಧ್ಯ, ದೇವರಿಗೆ ಮಕ್ಕಳಾಗೋದಕ್ಕೆ ಸಾಧ್ಯ. ಅದಕ್ಕೋಸ್ಕರ ನಾವು ದೇವರ ಒಂದು ಸಂಕಲ್ಪ ನೆರವೇರಿಸಬೇಕಂದರೆ ನಾವು ಕ್ರಿಸ್ತನ ಮಾತಿಗೆ ವಿಧೇಯರಾಗಿ, ಕ್ರಿಸ್ತನು ಹೇಳಿದ ಹಾಗೆ ನಾವು ಸರ್ವ ಲೋಕಕ್ಕೆ ಹೋಗಿ ಸರ್ವ ಸೃಷ್ಟಿಗೆ ನಾವು ಏನು ಮಾಡಬೇಕು? ಸುವಾರ್ತೆ ಮಾಡಬೇಕು. ಆವಾಗ ಏನು ಹೇಳ್ತದೆ ಅಂದರೆ, ಪ್ರಕಟಣೆ ಬರೆದ ಪ್ರಕಾರ ನಮ್ಮ ಸಹೋದರರ ಸಂಖ್ಯೆಯು ಪರಿಪೂರ್ಣವಾಗುವುದಕ್ಕೆ ಅವಕಾಶ ಇರುತ್ತೆ. ಅದರಲ್ಲಿ ಯಾರ ಪ್ರಾಣ ಆದರೂ ಹೋಗ್ಬೋದು. ಯಾಕಂದರೆ ಸುವಾರ್ತೆ ನಿಮಿತ್ತವಾಗಿ ತನ್ನ ಪ್ರಾಣವನ್ನು ಕಳೆಕೊಳ್ಳುವವನು ಅದನ್ನು ಪುನಃ ಪಡೆದುಕೊಳ್ಳುವನು ಅಂತೇಳಿ ದೇವರು ಯೇಸು ಪ್ರಭು ನಮ್ಮನ್ನು ಎಚ್ಚರಿಕೆ ಮಾತುಗಳನ್ನು, ಧೈರ್ಯದ ಮಾತು ಹೇಳ್ತಾರೆ. ಯಾಕಂದರೆ ನಮಗೆ ಈ ಲೋಕದಲ್ಲಿ ಅನೇಕ ಸಂಕಟಗಳು, ನಿಂದೆಗಳು, ಅವಮಾನಗಳು ಇದೆ. ಆದರೆ ಯೇಸುಪ್ರಭು ಹೇಳಿದ್ದಾರೆ, ಈ ಲೋಕವನ್ನು ನಾನು ಜಯಿಸಿದ್ದೇನೆ, ಈ ಲೋಕದಲ್ಲಿ ನಿಮಗೆ ಸಂಕಟ ಉಂಟು, ನೀವು ಧೈರ್ಯವಾಗಿರಿ ಅಂಥೇಳಿ ಯೇಸುಪ್ರಭು ಹೇಳಿದ ಪ್ರಕಾರ ಎಲ್ಲ ದೇವರ ಮಕ್ಕಳಂತೂ ಕರೆಯಲ್ಪಟ್ಟ ನಾವೆಲ್ಲರೂ ಕೂಡ ಧೈರ್ಯದಿಂದ ಒಂದು ಕ್ರಿಸ್ತನ ಒಂದು ಸೈನಿಕರಾಗಿ ಸರ್ವ ಲೋಕಕ್ಕೆ ಹೋಗಿ ಸರ್ವ ಸೃಷ್ಟಿಗೆ ಸುವಾರ್ತೆ ಮಾಡೋದಕ್ಕೆ ನಾವೆಲ್ಲರೂ ಸಿದ್ಧರಾಗೋಣ. ಧೈರ್ಯದಿಂದ ಮುಂದೆ ನುಗ್ಗೋಣ. ಎಲ್ಲ ಕಡೆಗೆ ಹೋಗಿ ಜಗತ್ತಿಗೆಲ್ಲ ಸುವಾರ್ತೆ ಮಾಡೋಣ ಅಂಥೇಳಿ ಕೆಲವೊಂದು ಮಾತುಗಳಿಗೆ ತಿಳಿಸ್ತಾ ಇದ್ದೇನೆ ಪ್ರಿಯರೇ. ಎಲ್ಲರೂ ಆಲೋಚನೆ ಮಾಡಿ ದೇವರ ಕಡೆಗೆ ಹೆಜ್ಜೆ ಹಾಕಿ ಧೈರ್ಯ ತಂದುಕೊಂಡು ಧೈರ್ಯದಿಂದ ಮುಂದೆ